ಇನ್ವಿಟೇಷನ್ ಬಂದಿದ್ದಾಯಿತು, ಇಸ್ಕೊಂಡಿದ್ದಾಯಿತು, ಎಲ್ಲ ಆಯಿತು. ಕಾಂಗ್ರೆಸ್ ನಾಯಕರು ಇಲ್ಲಿ ತನಕ ಮಾತಾಡಿರಲಿಲ್ಲ. ನಿನ್ನೆ ಇದ್ದಕ್ಕಿದ್ದ ಹಾಗೆ ಕಾಂಗ್ರೆಸ್ ಘೋಷಣೆ ಮಾಡಿತು, ಒಂದು ಪತ್ರಿಕಾ ಪ್ರಕಟಣೆ ಹೊರಡಿಸ್ತು. ಅವ್ರು ಹೇಳಿದ್ದೇನು ಅಂದರೆ, ನಾವು ಯಾವುದೇ ಕಾರಣಕ್ಕೂ ಇದರಲ್ಲಿ ಪಾಲ್ಗೊಳ್ಳಲ್ಲ, ಇದು ರಾಜಕೀಕರಣಗೊಂಡಿದೆ, ಇದು ರಾಜಕೀಯಕ್ಕೋಸ್ಕರ BJP ಇದನ್ನು ಮಾಡ್ತಾ ಇದೆ, ಅದಕ್ಕೋಸ್ಕರ ನಾವು ಹೋಗಲ್ಲ ಅನ್ನುವಂಥ ಮಾತು. ನಿನ್ನೆ ನಾವು ಕೂಡ ಪ್ರತಿಕ್ರಿಯೆ ಕೇಳಿದ್ವಿ ಮುಖ್ಯಮಂತ್ರಿಗಳಿಗೆ. ಮುಖ್ಯಮಂತ್ರಿಗಳು ಸುತಾರಾಮ್ ಇದಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ಪ್ರತಿಕ್ರಿಯೆನ ಕೊಡಲಿಲ್ಲ. ಇವತ್ತು ಮುಖ್ಯಮಂತ್ರಿಗಳು ದೊಡ್ಡ ಪೋಸ್ಟನ್ನೇ ಹಾಕಿದ್ದಾರೆ. ಹಾಗಾದರೆ ನಿನ್ನೆಯಿಂದ ಇಲ್ಲಿ ತನಕ ಏನೇನು ಡೆವಲಪ್ಮೆಂಟ್ಗಳಾಗಿದೆ ಬನ್ನಿ ನೋಡೋಣ. ರಾಮ ಮಂದಿರ ಉದ್ಘಾಟನಾ ಕಾರ್ಯಕ್ರಮದಿಂದ ಖರ್ಗೆ ಸೋನಿಯಾ ದೂರ. ರಾಮ ಮಂದಿರ ಉದ್ಘಾಟನೆ ಬಿಜೆಪಿ RSS ಕಾರ್ಯಕ್ರಮವೆಂದ ಕಾಂಗ್ರೆಸ್. ಅಯೋಧ್ಯೆಯ ರಾಮ ಜನ್ಮಭೂಮಿಯಲ್ಲಿ ಭವ್ಯ ರಾಮ ಮಂದಿರ ಎದ್ದು ನಿಂತಿದೆ. ಜನವರಿ 22ರಂದು ಶ್ರೀರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮ ನಡೆಯಲಿದೆ. ಪ್ರಧಾನಿ ನರೇಂದ್ರ ಮೋದಿ ಮಂದಿರದ ಉದ್ಘಾಟನೆ ಮಾಡಲಿದ್ದಾರೆ. ಆದರೆ ರಾಮ ಮಂದಿರ ಉದ್ಘಾಟನೆಗೆ ಹೋಗದಿರಲು ಕಾಂಗ್ರೆಸ್ ನಾಯಕರು ನಿರ್ಧರಿಸಿದ್ದಾರೆ. ರಾಮ ಮಂದಿರ ಉದ್ಘಾಟನಾ ಕಾರ್ಯಕ್ರಮ ಬಿಜೆಪಿ ಮತ್ತು RSS ಕಾರ್ಯಕ್ರಮವಾಗಿದೆ ಅಂತ ಕಾಂಗ್ರೆಸ್ ಆರೋಪಿಸಿದ್ದು, ಮಂದಿರ ಉದ್ಘಾಟನೆ ಆಹ್ವಾನವನ್ನ ಗೌರವಯುತವಾಗಿಯೇ ತಿರಸ್ಕರಿಸಿದೆ. ನಮ್ಮ ದೇಶದಲ್ಲಿ ಲಕ್ಷಾಂತರ ಜನರು ರಾಮನನ್ನ ಪೂಜಿಸ್ತಾರೆ. ಧರ್ಮವು ವೈಯಕ್ತಿಕ ವಿಷಯವಾಗಿದೆ. ಆದರೆ RSS ಮತ್ತು ಬಿಜೆಪಿ ಅಯೋಧ್ಯೆಯಲ್ಲಿ ನಿರ್ಮಾಣವಾಗ್ತಿರುವ ರಾಮ ಮಂದಿರವನ್ನ ರಾಜಕೀಯವಾಗಿ ಬಳಕೆ ಮಾಡ್ತಿದೆ. ಬಿಜೆಪಿ ಮತ್ತು RSS ನಾಯಕರಿಂದ ಅಪೂರ್ಣ ದೇವಾಲಯದ ಉದ್ಘಾಟನೆ ಚುನಾವಣಾ ಲಾಭಕ್ಕಾಗಿ ಮಾಡುತ್ತಿರುವುದು ಸ್ಪಷ್ಟ. 2019ರ ಸುಪ್ರೀಂ ಕೋರ್ಟ್ ತೀರ್ಪಿಗೆ ನಾವು ಬದ್ಧವಾಗಿದ್ದೇವೆ. ರಾಮನನ್ನ ಗೌರವಿಸುವ, ಲಕ್ಷಾಂತರ ಜನರ ಭಾವನೆಗಳನ್ನ ಗೌರವಿಸುವ ಸಂದರ್ಭದಲ್ಲೇ ಮಲ್ಲಿಕಾರ್ಜುನ ಖರ್ಗೆ, ಸೋನಿಯಾ ಗಾಂಧಿ ಮತ್ತು ಅಧೀರ್ ರಂಜನ್ ಚೌಧರಿ ಅವರು ಸ್ಪಷ್ಟವಾಗಿ RSS ಮತ್ತು ಬಿಜೆಪಿ ಕಾರ್ಯಕ್ರಮದ ಆಹ್ವಾನವನ್ನ ಗೌರವಯುತವಾಗಿ ನಿರಾಕರಿಸಿದ್ದಾರೆ. ಹೀಗಂತ ಕಾಂಗ್ರೆಸ್ ಪ್ರಕಟಣೆ ಹೊರಡಿಸಿತ್ತು. ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರದ ಬಗ್ಗೆ ನಿನ್ನೆ ಪ್ರತಿಕ್ರಿಯಿಸಿದ್ದ ಸಿಎಂ ಸಿದ್ದರಾಮಯ್ಯ, ಆ ವಿಚಾರ ನನಗೆ ಗೊತ್ತಿಲ್ಲ, ನಮ್ಮ ಅಧ್ಯಕ್ಷರು ಮಾತನಾಡ್ತಾರೆ ಅಂತ ಡಿಕೆ ಕಡೆ ಬೊಟ್ಟು ಮಾಡಿದ್ರು. ಆದರೆ ಈ ಕುರಿತು ಯಾವುದೇ ಪ್ರತಿಕ್ರಿಯೆ ನೀಡಲು ಡಿಕೆ ಶಿವಕುಮಾರ್ ನಿರಾಕರಿಸಿದ್ರು. ಅಲ್ಪಸಂಖ್ಯಾತರ ಓಲೈಕೆಗಾಗಿ ನಿರ್ಧಾರ ತೆಗೆದುಕೊಂಡಿದ್ದಾರೆಂದ ಬಿಜೆಪಿ. ರಾಮ ಮಂದಿರ ಕಾರ್ಯಕ್ರಮದಿಂದ ದೂರ ಉಳಿಯಲು ಕಾಂಗ್ರೆಸ್ ತೆಗೆದುಕೊಂಡಿರೋ ನಿರ್ಧಾರದ ಬಗ್ಗೆ ಬಿಜೆಪಿ ಕಾಲೆಳೆದಿದೆ. ರಾಮ ಕಾಲ್ಪನಿಕ ಅಂತ ಸುಪ್ರೀಂ ಕೋರ್ಟ್ನಲ್ಲಿ ವಾದಿಸಿದವರಿಂದ ಮತ್ತೇನು ಬಯಸಲು ಸಾಧ್ಯ ಅಂತ ಕುಟುಕಿದೆ. ಈ ಕಾಂಗ್ರೆಸ್ಸಿನ ದುರ್ಬುದ್ಧಿ, ಕಾಂಗ್ರೆಸ್ಸಿನ ಕುತಂತ್ರ ರಾಜಕಾರಣ, ಮುಸ್ಲಿಂ ಓಲೈಕೆ ಮಾಡುವಂಥ ರಾಜಕಾರಣ. ಪಾರ್ಲಿಮೆಂಟ್ ಚುನಾವಣೆಗೆ ಒಬ್ಬರಾದರೂ ನಮ್ಮ ಕೈ ಹಿಡೀಲಿ ಮುಸ್ಲಿಮರು ಮಾತ್ರ ಅಂತೇಳಿ ಇವತ್ತು ಕಾಂಗ್ರೆಸ್ ತೀರ್ಮಾನ ತೆಗೆದುಕೊಂಡಿರುವಂಥದ್ದು ಭಾಳ ಒಳ್ಳೆಯ ಸಂಗತಿ ಅಲ್ಲ. ರಾಮ ಭಕ್ತರಿಗೆ ತೊಂದರೆ ಕೊಡ್ಕೊಂಡು ಬಂದಿದ್ದಂಥ ಕಾಂಗ್ರೆಸ್ ಪಕ್ಷರು ಇವತ್ತು ತೆಗೆದುಕೊಂಡಿರ್ತಕ್ಕಂಥ ನಿರ್ಣಯ ಯಾರೂ ಕೂಡ ಆಶ್ಚರ್ಯನ ತಂದು ಕೊಟ್ಟಿಲ್ಲ. ಅದರ ಬದಲಾಗಿ ಕಾಂಗ್ರೆಸ್ ಪಕ್ಷದ ನಿಜ ಬಣ್ಣ ಏನು ಅಂತೇಳಿ ಮತ್ತೊಮ್ಮೆ ದೇಶದ ಮುಂದೆ ಇವತ್ತು ತೆರೆದಿಟ್ಟಿದ್ದಾರೆ. ಮುಸ್ಲಿಂ ಲೀಗ್ನವ್ರು ಕರೆಯುವ ದಾವತ್ತಿಗೆ ಹೋಗ್ಬೋದು, ಆದರೆ ರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನೆಗೆ ಹೋಗ್ಲಿಕ್ಕೆ ಮಾತ್ರ ನಿಮಗೆ ಸಂಕಟ. ಏನಾಗುತ್ತೋ ಅದು ಒಳ್ಳೇದಕ್ಕೆ. ನೀವು ಹೋಗದೇ ಇರೋದು, ನೀವು ಹೋಗಬಾರದು ಅಂತ ನಿರ್ಣಯ ತೆಗೆದುಕೊಂಡಿರೋದು ಕೂಡ ರಾಮನಿಚ್ಛೆ ಅಂತ ನಾನು ಭಾವಿಸ್ತೇನೆ. ಇಷ್ಟು ದಿನ ಆಹ್ವಾನ ನೀಡಿಲ್ಲ, ಆಹ್ವಾನ ಬಂದಿಲ್ಲ ಅಂತ ನಡೆಯುತ್ತಿದ್ದ ಜಟಾಪಟಿ ಇದೀಗ ಮತ್ತೊಂದು ದಿಕ್ಕಿಗೆ ಹೋಗಿದೆ. ಆಹ್ವಾನ ನೀಡಿದ್ರೂ ಗೈರಾಗ್ತಿದ್ದಾರೆ ಅಂತ ಬಿಜೆಪಿ ಕುಟುಕಿದೆ. ಆದ್ರೆ ಇಂದು ಬಿಜೆಪಿ ನಾಯಕರ ಟೀಕೆಗೆ ಸಿಎಂ ಸಿದ್ದರಾಮಯ್ಯ ತಿರುಗೇಟು ಕೊಟ್ಟಿದ್ದಾರೆ. ಆ ತೀರ್ಮಾನವೇ ನಮ್ಮ ತೀರ್ಮಾನ. ನಾವು ಶ್ರೀರಾಮಚಂದ್ರನ ವಿರುದ್ಧವಾಗಿಲ್ಲ, ಅವರು ರಾಜಕೀಯ ಮಾಡಕ್ ಹೊರಟಿದ್ದಾರೆ. ಅದನ್ನು ಒಂದು ದೊಡ್ಡ ರಾಜಕೀಯ ವಿಷಯವಾಗಿ ಮಾಡಿಕೊಂಡು ಶ್ರೀರಾಮಚಂದ್ರನ ಇವತ್ತು ರಾಜಕೀಯ ವಸ್ತುವನ್ನಾಗಿ ಮಾಡಿದ್ದಾರಲ್ಲ, ಅದನ್ನು ವಿರೋಧ ಮಾಡ್ತಾ ಇರೋದು ಅಷ್ಟೇ. ಹೀಗೆ ರಾಮ ಮಂದಿರಕ್ಕೆ ಕಾಂಗ್ರೆಸ್ ಗೈರಾಗುವ ವಿಚಾರವಾಗಿ ದೊಡ್ಡ ಜಟಾಪಟಿಯೇ ನಡೆಯುತ್ತಿದೆ. ಇದು ಮುಂದೆ ಎಲ್ಲಿಗೆ ಹೋಗಿ ತಲುಪುತ್ತೋ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, TV9. ಬನ್ನಿ ಇದೆಲ್ಲದರ ಬಗ್ಗೆ ಹೆಚ್ಚಿನ ಮಾಹಿತಿನ ಪಡೆಯೋಣ. ನಮ್ಮ ಪ್ರತಿನಿಧಿ ಪ್ರಮೋದ್ ಶಾಸ್ತ್ರಿ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಮೋದ್, ಭಾಳ ಗಮನಿಸಬೇಕಾದಂಥ ಸಂಗತಿ, ಇಷ್ಟು ದಿವಸ ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ದಿದ್ದೇನು ಅಂದರೆ, ನಮ್ಮನ್ನು ಕರೆದಿಲ್ಲ, ಇದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಮನಸ್ಸಲ್ಲೇ ರಾಮ ಇದ್ದಾನೆ, ನಮ್ಮ ಮನೆಯಲ್ಲೇ ರಾಮ ಇದ್ದಾನೆ, ಸಿದ್ದರಾಮಯ್ಯನವ್ರ ಹೆಸರಲ್ಲೇ ರಾಮ ಇದ್ದಾನೆ, ಇವೆಲ್ಲ ಮಾತುಗಳನ್ನು ಕೂಡ ಕೇಳಾಯಿತು.
ಈಗ ಇನ್ವಿಟೇಷನ್ ಬಂದಾದ್ಮೇಲೂ ಕೂಡ ಕಾಂಗ್ರೆಸ್ ನಾಯಕರು ಏನೂ ಕೂಡ ಮಾತಾಡಿರಲಿಲ್ಲ. ಆದರೆ ನಿನ್ನೆ ಇದ್ದಕ್ಕಿದ್ದ ಹಾಗೆ ಅಧಿಕೃತ ಪ್ರಕಟಣೆ ಹೊರಗಡೆ ಬಂತು, ನಾವು ಯಾವುದೇ ಕಾರಣಕ್ಕೂ ಇದರಲ್ಲಿ ನಾವು ಹಾಜರಾಗಲ್ಲ ಅನ್ನುವಂಥದ್ದು. ಅದಾದಮೇಲೆ ನಿನ್ನೆ ಮುಖ್ಯಮಂತ್ರಿಗಳು ಪ್ರತಿಕ್ರಿಯೆ ಕೊಟ್ಟಿರಲಿಲ್ಲ, ಇವತ್ತು ಎಲ್ಲರೂ ಕೂಡ ಪ್ರತಿಕ್ರಿಯೆ ಕೊಡಲಿಕ್ಕೆ ಶುರು ಮಾಡಿದರೆ ಪ್ರಶ್ನೆ ಬೇರೆ. ಇದರ ಪರಿಣಾಮಗಳೇನು? ಇದೆಲ್ಲದರ ಜೊತೆಗೆ ಸಿದ್ದರಾಮಯ್ಯನವರು ಇವತ್ತು ಹಾಕಿರುವಂಥ ಪೋಸ್ಟ್ ಇದೆಯಲ್ಲ, ಅದು ಶಂಕರಾಚಾರ್ಯರ ಪೀಠದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಹಾಕಿರುವಂಥ ಪೋಸ್ಟ್. ಇದಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ಕಾರಣಕ್ಕೂ ಕೂಡ ರಾಜಕೀಯವನ್ನು ಮಾತಾಡದ ಶೃಂಗೇರಿ ಪೀಠ ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದೆ. ಏನು ನಡೀತಾ ಇದೆ ಇದಕ್ಕೆ ಸಂಬಂಧಪಟ್ಟಂಗೆ? ರಂಗನಾಥ್, ಈಗ ದೇಶದಲ್ಲಿ ರಾಮ ರಾಜಕೀಯ ತುಂಬ ಜೋರಾಗ್ತಾ ಇದೆ. ಪ್ರಮುಖವಾಗಿ ಈಗಾಗಲೇ ಬಿಜೆಪಿ ಒಂದು ಕಡೆಗೆ ರಾಮ ಮಂದಿರವನ್ನು ಮುಂದಿಟ್ಟುಕೊಂಡು ಕಾಂಗ್ರೆಸ್ನತ್ತ ಬೊಟ್ಟು ತೋರಿಸ್ತಾ ಇದೆ. ಕಾಂಗ್ರೆಸ್ ನಾಯಕರಿಗೆ ರಾಮ ಮಂದಿರ ಕಟ್ಟೋದೇ ಇಷ್ಟ ಇರಲಿಲ್ಲ. ಇನ್ಫ್ಯಾಕ್ಟ್ ರಾಮ ಭಕ್ತರನ್ನ ಕಂಡ್ರೆ ಆಗಲ್ಲ ಅನ್ನುವಂಥ ಆರೋಪವನ್ನು ಮೊದಲಿಂದಲೂ ಕೂಡ ಬಿಜೆಪಿ ಮಾಡ್ಕೊಂಡು ಬರ್ತಾ ಇತ್ತು. ಈ ಒಂದು ವಿಚಾರದಲ್ಲಿ ಅಂದರೆ ರಾಮ ಮಂದಿರ ಅನ್ನುವಂಥ ವಿಚಾರದಲ್ಲಿ ಕಾಂಗ್ರೆಸ್ ಖಂಡಿತವಾಗ್ಲೂ ಒಂದು ಸಂದಿಗ್ಧಕ್ಕೆ ಸಿಕ್ಕೊಂಡಿದೆ ಅಂದರೆ ತಪ್ಪಾಗೋದೇ ಇಲ್ಲ. ಯಾಕೆಂದರೆ ಸಾಕಷ್ಟು ವಿಚಾರಗಳಿದೆ. ಅಂದರೆ ರಾಮ ಮಂದಿರದ ವಿಚಾರದಲ್ಲಿ, ರಾಮನ ವಿಚಾರದಲ್ಲಿ, ರಾಮನ ಪರಿಕಲ್ಪನೆಯ ವಿಚಾರದಲ್ಲಿ, ರಾಮ ದೇವರು ಅನ್ನುವಂಥ ವಿಚಾರದಲ್ಲಿ ಕಾಂಗ್ರೆಸ್ ತನ್ನದೇ ಆದಂಥ ಕೆಲವೊಂದಿಷ್ಟು ನಿಲುವುಗಳನ್ನು ಸರ್ಕಾರ ಇದ್ದಾಗ ಒಂದು ರೀತಿಯಲ್ಲಿ ಪ್ರಕಟಿಸಿತ್ತು. ಅದರಲ್ಲೂ ಸುಪ್ರೀಂ ಕೋರ್ಟ್ಗೆ ಕೊಟ್ಟಿರುವಂಥ ಅಫಿಡವಿಟ್ ಇರ್ಬೋದು, ಅಲ್ಲಿ ರಾಮ ಕಾಲ್ಪನಿಕ ಅಂತ ಹೇಳುವಂಥ ಇರ್ಬೋದು, ರಾಮ ಸೇತು ಬಗ್ಗೆ ಮಾಡಿರುವಂಥ ಕಾಮೆಂಟ್ ಇರ್ಬೋದು, ಇದೆಲ್ಲವೂ ಕೂಡ ಸರ್ಕಾರ ಇದ್ದಾಗ ಅಂದರೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ UPA ಹೆಸರಿನಲ್ಲಿ ಅಥವಾ ಸರ್ಕಾರ ಅಥವಾ ಕೇಂದ್ರ ಸರ್ಕಾರದ ಹೆಸರಿನಲ್ಲಿ ಕೊಟ್ಟಿದ್ದಾದರೂ ಕೂಡ ಅದರ ಭಾವ, ಅದರ ಮೂಲ ಕಾಂಗ್ರೆಸ್ನದ್ದೇ ಅಥವಾ ಅಭಿಪ್ರಾಯ ಕಾಂಗ್ರೆಸ್ನದ್ದೇ ಅನ್ನುವಂಥದ್ದು ಬಿಜೆಪಿಯ ವಾದ. ಇನ್ನು ವಿರೋಧ ಪಕ್ಷದಲ್ಲಿದ್ದಾಗ ರಾಮನನ್ನು ನಾವು ಪೂಜಿಸ್ತೀವಿ, ಗೌರವಿಸ್ತೀವಿ ಅಂತ ಎಷ್ಟೇ ಹೇಳಿದ್ರು ಕೂಡ ಅದರ ಪರಿಣಾಮಗಳು ರಾಜಕೀಯವಾಗಿ ಬೇರೆ ಬೇರೆ ರೀತಿಯೇ ಇರುತ್ತೆ. ಹೀಗಾಗಿ ರಾಮನ್ನ ಇಟ್ಕೊಂಡು ಬಿಜೆಪಿ ರಾಜಕಾರಣ ಯಾವ ರೀತಿ ಮಾಡ್ತಾ ಇದೆಯೋ ಅದೇ ರೀತಿ ಕಾಂಗ್ರೆಸ್ ಕೂಡ ಒಂದು ಪ್ರತಿ ರಾಜಕಾರಣವನ್ನು ಮಾಡ್ತಾ ಇರೋದು ತಪ್ಪಾಗ್ತಾ ಇಲ್ಲ. ಈ ಬಾರಿಯ ಪ್ರತಿ ರಾಜಕಾರಣದಲ್ಲಿ ಕಾಂಗ್ರೆಸ್ನ ದಾಳವಾಗಿ ಸಿಕ್ಕಿದ್ದು ಶಂಕರಾಚಾರ್ಯ ಪೀಠ ಅಥವಾ ಶಂಕರಾಚಾರ್ಯ ಪರಂಪರೆ. ಈಗಾಗಲೇ ಉತ್ತರ ಭಾರತದಲ್ಲಿ ಕೆಲವೊಂದಿಷ್ಟು ಶಂಕರ ಪರಂಪರೆಗಳು ಮೊದಲಿಂದಲೇ ಕೂಡ ತಮ್ಮದೇ ಆದಂಥ ಧಾರ್ಮಿಕ ಕಟ್ಟರ್ಪಂಥೀವಾದಗಳನ್ನು ಅಥವಾ ವಿಧಿವಿಧಾನೋಕ್ತ ಶಾಸ್ತ್ರೋಕ್ತ ಪರಂಪರೆಗಳನ್ನು ಆರಿಸ್ಕೊಂಡೇ ಬಂದಿದೆ. ಹೀಗಾಗಿ ಅವ್ರು ಹೇಳ್ತಾ ಇರುವಂಥದ್ದು ಶಂಕರ ಪರಂಪರೆಯ ಯತಿಗಳು ಅಥವಾ ಶ್ರೀಗಳು ಹೇಳ್ತಾ ಇರುವಂಥದ್ದು ಅಂದರೆ ಈಗಾಗಲೇ ಶಂಕರಾಚಾರ್ಯರು ಹಾಕ್ಕೊಟ್ಟಂಥ ಈ ಶಾಸ್ತ್ರಗಳೇನಿದೆ ಅದಕ್ಕೆ ವಿಧಿವತ್ತಾಗಿ ಕಾರ್ಯಕ್ರಮಗಳನ್ನು ಮಾಡಿದ್ರೆ ನಾವು ಬರ್ತೀವಿ, ಅಂಥ ಕಾರ್ಯಕ್ರಮಗಳನ್ನು ನಾವು ಇಡ್ತೀವಿ. ಹೀಗಾಗಿ ಇಲ್ಲಿನ ಪದ್ಧತಿ ಅಂದರೆ ಈಗಾಗಲೇ ರಾಮ ಮಂದಿರ ಟ್ರಸ್ಟಿಗಳೇನು ಹೇಳ್ತಾರೆ, ರಾಮಾನಂದೀಯ ಪದ್ಧತಿಯ ಪ್ರಕಾರ ಇದು ಆಗ್ತಾ ಇದೆ ಅಂತ. ಹೀಗಾಗಿ ಶಂಕರರ ಉಪಸ್ಥಿತಿ ಎಷ್ಟು ಮುಖ್ಯ ಅನ್ನೋದು ಒಂದು ವಿಚಾರ, ಅದು ಬೇರೆ ವಿಚಾರ. ಅಟ್ ದ ಸೇಮ್ ಟೈಮ್ ಶಂಕರ ಪರಂಪರೆ ಏನು ಹೇಳುತ್ತೆ ಅಂದರೆ ಆ ಯತಿ ಪರಂಪರೆಯ ಆ ಪೀಠಕ್ಕೆ ಅತ್ಯಂತ ಮೇಲ್ಸ್ತರವಾದಂಥ ಸ್ಥಾನವನ್ನು ಅವರು ಮೊದಲಿಂದಲೂ ಕೂಡ ಇಟ್ಕೊಂಡು ಬಂದಿದ್ದಾರೆ ಪರಂಪರೋಕ್ತವಾಗಿ. ಜೊತೆಗೆ ಧಾರ್ಮಿಕವಾಗಿ ಕೂಡ ಅಷ್ಟೇ ಶ್ರೇಷ್ಠತೆ ಇದೆ. ಹೀಗಾಗಿ ಸರದಿ ಸಾಲಿನಲ್ಲಿ ಕೂತ್ಕೊಳ್ಳೋದಕ್ಕೆ ಸಿದ್ಧರಿಲ್ಲ ಅನ್ನುವಂಥ ಒಂದು ಪರೋಕ್ಷ ಸಂದೇಶವನ್ನು ಕೂಡ ಈಗಾಗಲೇ ಪುರಿ ಪೀಠದವರು, ದ್ವಾರಕಾ ಪೀಠದವರು ಕೂಡ ಹೇಳಿದ್ದಾರೆ. ಅಟ್ ದ ಸೇಮ್ ಟೈಮ್ ದ್ವಾರಕಾ ಪೀಠದವ್ರು ಹೇಳ್ತಾ ಇರುವಂಥ ಮಾತು ಅಂದರೆ ನಾವು ಮೋದಿಗಳ ವಿರೋಧಿ ಅಲ್ಲ, ಆದರೆ ನಮ್ಮ ಸೈದ್ಧಾಂತಿಕವಾಗಿ ಅಂದರೆ ಧಾರ್ಮಿಕ ಸಿದ್ಧಾಂತದ ಪ್ರಕಾರ ಶಂಕರಾಚಾರ್ಯರ ವಿಧಿವಿಧೋಕ್ತ ಶಾಸ್ತ್ರದ ಪ್ರಕಾರ ತಮ್ಮದೇ ಆದಂಥ ಬೇರೆ ರೀತಿಯಾದಂಥ ಪೂಜಾ ವಿಧಿ ಇದೆ ಅಥವಾ ತಮ್ಮದೇ ಆದಂಥ ಬೇರೆ ನಂಬಿಕೆ, ಆ ನಂಬಿಕೆಗಳಿಗೆ ಅನುಗುಣವಾಗಿ ನಾವು ಮಾಡಿದ್ರೆ ಬರ್ತಿದ್ವೇನೋ ಅನ್ನುವಂಥ ಮಾತನ್ನ ಹೇಳ್ತಿದ್ದಾರೆ. ಒಟ್ಟಿನಲ್ಲಿ ಈ ವಿಚಾರ ಅಂದರೆ ರಾಮನೆಯ ವಿಚಾರಕ್ಕೆ ಈಗ ಶಂಕರನ ಹೆಸರನ್ನ ಕಾಂಗ್ರೆಸ್ ಮುಂದೆ ತಂದಿಟ್ಟಿದೆ. ರಂಗನಾಥ್, ಎಸ್, ಧನ್ಯವಾದ ಆತ್ಮೆಲ್ಲ ಮಾಹಿತಿಗೆ.